ಹಾಯ್ ಎವ್ರಿವನ್, ಶಿಕ್ಷಕರ ನೇಮಕಾತಿ ಕುರಿತು ಅಪ್ಡೇಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಬೆಳವಣಿಗೆಗಳನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಗೊತ್ತಿರೋ ಹಾಗೆ ಎಚ್ ಎಸ್ ಟಿ ಆರ್ದು ಸಿ ಆ್ಯಂಡ್ ನಿಮಗೆ ಆಲ್ರೆಡಿ ವಿಶೇಷ ರಾಜ್ಯಪತ್ರ ಅನೌನ್ಸ್ಮೆಂಟ್ ಕೂಡ ಆಯಿತು. ಇಲ್ಲಿಗೆ ಬಂದೆಲ್ಲ ಶುರು ಆಗಿದೆ. ಕಾರಣ ಎಷ್ಟೇ ನೇಮಕಾತಿ ಶುರು ಆಗಬೇಕು, ನೋಟಿಫಿಕೇಶನ್ ಆಗಬೇಕು, ನೆಕ್ಸ್ಟ್ ಮಂತ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅದೆಲ್ಲ ಒಂದು ಬದಿಗೆ ಅಲ್ಲಿ ಎಷ್ಟು ಹುದ್ದೆಗಳು ಕೂಡ ಕನ್ಸಿಡರ್ ಕೂಡ ಆಗ್ತವೆ, ಅದು ಪೆಂಡಿಂಗ್ ಇದೆ. ಲೈಕ್ 15,000ವರೆಗೂ ಆಗ್ಬೋದು. ಪಿ ಎಸ್ ಟಿ ಆರ್ ಹುದ್ದೆ ಕಡಿಮೆ ಇರುತ್ತೆ, ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಬಹುತೇಕ ಇರುತ್ತೆ. ಎಚ್ ಕೆ ಮತ್ತು ನಾನ್ ಎಚ್ ಕೆ ನಿಮಗೆ ಗೊತ್ತಿರೋಗೆ ಎಲ್ಲೂ ಕೂಡ 2 ಕೂಡ ನೇಮಕಾತಿ ಆಗುತ್ತೆ ಅಂತ ಹೇಳಿ ಮಾಹಿತಿ ಇದೆ. ಈಗ ಮೈನ್ ಅಪ್ಡೇಟ್ ಏನು ಬರ್ತಾ ಇರೋದು ಅಂದ್ರೆ ನಿಮಗೆ ಗೊತ್ತಿರೋಕೆ ಎಚ್ ಎಸ್ ಟಿ ಆರ್ ಸಿ ಎನ್ ರೂಲ್ಸ್ ಬರಬೇಕಿತ್ತು, ಬಂದ್ರು, ಈಗ ಬಂದಿದೆ. ಈಗ ಅಬ್ಜೆಕ್ಷನ್ ಹೊಸದಾಗಿ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ಆಕಾಂಕ್ಷಿಗಳು ಅಬ್ಜೆಕ್ಷನ್ ಹೊಲಿಸಬಹುದು. ಅಲ್ಲಿ 85%, ನಾವು 90% ಹೇಳಿದ್ವಿ, ಅವ್ರು 85% ಮಾತ್ರ ಮಾಡಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಆಕಾಂಕ್ಷಿಗಳ ಪರ ಇರೋರು ಲೈಕ್ ಸಂಘಟನೆಗಳು ಕೂಡ ವಾದ ಮಾಡ್ತೇವೆ. ಒಂದು ಲೆಕ್ಕದಲ್ಲಿ ಸರಿ ಇದೆ, 85% ಸಿಕ್ಕಿದೆ, ಅದು ಗುಡ್. 90% ಸಿಕ್ಕಿದ್ರೆ ನಮಗೆ ಇನ್ನೂ ಉತ್ತಮವಾಗುತ್ತೆ. ನಿಮ್ಮ ಕರ್ತವ್ಯ ಏನು? ಅಬ್ಜೆಕ್ಷನ್ ಸಲ್ಲಿಸೋದು ನಿಮ್ಮ ಕರ್ತವ್ಯ. ದಯವಿಟ್ಟು ಸಲ್ಲಿಸಿ, ಸಹಾಯ ಆಗುತ್ತೆ. ನೀವು ಈ ರೀತಿ ಕೂತ್ಕೊಂಡು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂದ್ರೆ ಆಗೋದಿಲ್ಲ. ಒಗ್ಗಟ್ಟು ಇದ್ರೇನೆ ನಿಮಗೆ ಬಲ ಸಿಗುತ್ತೆ. ಅದು ಮೇನ್ ಅಪ್ಡೇಟ್. ಇನ್ನೊಂದು ಬಿಗ್ ಶಾಕಿಂಗ್ ಅಪ್ಡೇಟ್ ಏನಂದ್ರೆ ನಿಮಗೆ ಗೊತ್ತಿರೋಗೆ ಈಗ ಸರ್ಕಾರ ನಿಯಮ ತರ್ತಾ ಇದೆ ಹೊಸದಾಗಿ. ಏನಂದ್ರೆ ಪಿ ಯು ಲೆಕ್ಚರ್ಸ್ ಅವರು ಕೂಡ ಲೈಕ್ ಏನಿದ್ದಾರೆ, ಅವರು ಕೂಡ 9-10ನೇ ತರಗತಿಗೆ ಟೀಚಿಂಗ್ ಮಾಡಬೇಕು ಅಂತ ಹೇಳಿ ಕೊಡ್ತಾ ಇದ್ದಾರೆ. ಅಂದ್ರೆ ಸಪರೇಟ್ ಎಕ್ಸ್ಟ್ರಾ ಲೋಡ್ ಪ್ರೆಷರ್ನ ತರ್ತಾ ಇದ್ದಾರೆ. ಬಿಕಾಸ್ ಇದಕ್ಕೆ ಮೇನ್ ಕಾರಣ KPS ಶಾಲೆಗಳು ಬಂದಿರೋದಕ್ಕೆ ಏನೆಲ್ಲ ಎಫೆಕ್ಟ್ ಕೂಡ ಬಂತು ನೋಡ್ಬೋದು. ಒಂದು, PhD ಹುದ್ದೆಗಳ ಸಂಖ್ಯೆ ಕಡಿಮೆ ಆಯಿತು, ಸರ್ಕಾರಿ ಶಾಲೆಗಳ ಸಂಖ್ಯೆ ಕಡಿಮೆ ಆಯಿತು, IT ಟೀಚರ್ಸ್ ನೇಮಕಾತಿ ಅಂತ ಇದ್ರೆ ಮತ್ತೆ ಸರ್ಕಾರಿ ಶಾಲೆಗಳ ಅಸ್ತಿತ್ವ ಕಳ್ಕೊಳ್ತಾ ಇದೆ. ಪ್ಲಸ್ ಈಗ ಎಕ್ಸ್ಟ್ರಾ ಕಾರ್ಯಭಾರ ಕೊಡ್ತಾ ಇದ್ದಾರೆ. ಎಲ್ಲಾ ರೀತಿ ಒತ್ತು ಕೊಡ್ತಾ ಇದ್ದಾರೆ KPS ಶಾಲೆಗಳಿಗೆ. ಬಿಕಾಸ್ ಯಾಕೆ ಅಂದ್ರೆ KPS ಶಾಲೆಗಳು ಏನಂದ್ರೆ ಲೈಕ್ ನಿಮಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಂದು KPS ಶಾಲೆ ಬಂದ್ರೆ, ಗ್ರಾಮ ಪಂಚಾಯತಿ ಹೋಬಳಿ ವ್ಯಾಪ್ತಿಗೆ ನಮಗೆ 20 ಶಾಲೆಗಳು ಬರ್ತವೆ. 20 ಶಾಲೆ ಮ್ಯಾನೇಜ್ ಮಾಡೋದು ಸರ್ಕಾರಕ್ಕೆ ಸಂಕಷ್ಟ ಕೂಡ ಆಗುತ್ತೆ ಅಂತ ಹೇಳಿ ಅದರಲ್ಲಿ ಒಂದು KPS ಶಾಲೆ ತರ್ತಾ ಇದ್ದಾರೆ. ಈಗ ಲೈಕ್ ನಿಮಗೆ ಗೊತ್ತಿರೋ ಹಾಗೆ ನಮ್ಮನ್ನ ಲೈಕ್ PU ಲೆಕ್ಚರ್ಸ್ಗಳನ್ನ ಕೂಡ ನಮ್ದು 9th 10th ಟೀಚಿಂಗ್ ಮಾಡಿದಿರೋದು ನಮ್ಮ ಧಕ್ಕೆ ಆಗ್ತಿದೆ, ನಮ್ಮ ಶಿಕ್ಷಕರಿಗೆ ಧಕ್ಕೆ ಆಗ್ತದೆ ಅಂತ ಹೇಳಿ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಕೆಲವರು ಕೋರ್ಟ್ ಮೊರೆ ಹೋಗ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಕೋರ್ಟ್ ಮೊರೆ ಹೋದ್ರೆ ನಮಗೆ ನೇಮಕಾತಿ ಪ್ರಕ್ರಿಯೆ ಎಲ್ಲ ಕೂಡ ಸ್ಥಗಿತ ಹೋಗುತ್ತೆ, ಪ್ರೊಬಬಲಿ ಹೋಗೋದಿಲ್ಲ ಅನ್ಕೋತೀನಿ. ಬಟ್ ನಮಗೆ ಧಕ್ಕೆ ಆಗುತ್ತೆ ಅಂತ ಹೇಳಿ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಇದು ಈ ರೀತಿ ಗೊಂದಲ ಕೂಡ ಶುರುವಾಗಿದೆ. ನೋಡೋಣ, ಶಿಕ್ಷಕರ ಸಂಘಟನೆಗಳು PU ಲೆಕ್ಚರ್ಸ್ ಸಂಘಟನೆ ಕೂಡ ಹೇಳ್ತಾ ಇದೆ ಅಂತೆ ನಮಗೆ ಧಕ್ಕೆ ಆಗ್ತಿದೆ ಅಂತ. ನೋಡೋಣ ಈ ರೀತಿ ಡೆಸಿಷನ್ ತೆಗೆದುಕೊಳ್ತಾರೆ ಏನು ನೋಡೋಣ. ಬರೀ KPSC ಮಾತ್ರ ಸೀಮಿತನ, ಏನು ಡೆಸಿಷನ್ ತೆಗೆದುಕೊಳ್ತಾರೆ? ಕೋರ್ಟ್ಗೆ ಏನಾದ್ರು ಹೋದರೆ ಖಂಡಿತ ನಿಮಗೆ ಸಮಸ್ಯೆ ಆಗುತ್ತೆ. ಥ್ಯಾಂಕ್ ಯು.